ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುದ್ದು ಸೊಸೆ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಇವಾಗಲೇ ನೋಡಿದ್ದೀರ ನೀವು. ಮುದ್ದು ಸೊಸೆ ತಾಯಿ ಆಗಿರ್ತಾಳೆ, ತುಂಬ ವಾಮಿಟಿಂಗ್ ಶುರು ಆಗಿರುತ್ತೆ. ಹಾಗಾಗಿ ಮುದ್ದು ಸೊಸೆ ಆಗಿರೋ ತಕ್ಷಣ ಅಜ್ಜಿನ ಕರೆಸ್ಬಿಟ್ಟು ಏನಾಯ್ತಮ್ಮಿ ನಿಂಗೆ ಅಂತ ಕೇಳ್ತಾ ಇರ್ತಾರೆ. ಅಂತ ಅಜ್ಜಿ ಕೇಳ್ತಾಳೆ ಮುದ್ದು ಸೊಸೆಗೆ, ವಿದ್ಯಾ ನೀನು ಎಷ್ಟು ದಿನ ಆಯಿತು ತಲೆ ಮೇಲೆ ನೀರು ಹಾಕ್ಕೊಂಡು ಅಂತಂದಾಗ, ಅದು 1.5 ತಿಂಗಳಾಯ್ತು ಅಜ್ಜಿ, ಮತ್ತೆ ಆಗೇ ಇಲ್ಲ ನಾನು ಅಂತ ಹೇಳ್ತಾಳೆ. ಹಾಗೆ ವಿದ್ಯಾರ ತಾಯಿ ಕೂಡ ಏನೇ ನನ್ನ ಹತ್ರ ಹೇಳಿಲ್ಲಲ್ಲಮ್ಮಿ ನೀನು ಅಂತ. ಇಲ್ಲ ಅಮ್ಮ, ಇದೆಲ್ಲ ಆಗೋಯ್ತಲ್ಲ, ಅದಕ್ಕೆ ಹೇಳೋಕ್ಕಾಗಿಲ್ಲ ಅಂತ ತಾಯಿ ಹತ್ರ ಹೇಳ್ತಾ ಇರ್ತಾಳೆ ವಿದ್ಯಾ. ಮತ್ತು ಅಜ್ಜಿ ಆಯಿತು ಸರಿ ಅಮ್ಮ, ಇನ್ಮೇಲೆ ಹುಷಾರಾಗಿ ಅಡ್ಡಾಡಬೇಕು ನೀನು, ಆಯಿತಾ, ಹುಷಾರಾಗಿರು, 3 ತಿಂಗಳಾಗೋಷ್ಟರಲ್ಲಿ ನಿನಗೆ ಇದೇ ಥರ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದನ್ನು ನಿನ್ನ ಗಂಡನ ಹತ್ರ ಹೇಳಿದರೆ ಭದ್ರೇಗೌಡ ತುಂಬಾ ಖುಷಿ ಪಡ್ತಾನಮ್ಮಿ, ಇದರಿಂದ ಇಷ್ಟೆಲ್ಲ ಅವಾಂತರ ಆಗೋಯ್ತಲ್ಲ, ಇವಾಗ ನೀನು ನಿಜವಾಗ್ಲೂ ತಾಯಿ ಆಗ್ತಿದ್ಯಾ ಅಂದರೆ ತುಂಬಾ ಖುಷಿ ಪಡ್ತಾನೆ, ಹೋಗ್ಬಿಟ್ಟು ಹೇಳು ಅಂತ ಹೇಳ್ತಾರೆ. ಸರಿ ಅಜ್ಜಿ, ಅಷ್ಟೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭದ್ರನ ಹತ್ರ ಹೋಗಿ ವಿದ್ಯಾ ಮತ್ತು ಅವ್ರ ತಾಯಿ ಪಪ್ಪ ಇಬ್ಬರು ಕೂಡ ಹೋಗಿ ಅಲ್ಲಿ ಮೀಟ್ ಮಾಡಿ ಹೇಳ್ತಾ ಇರ್ತಾರೆ. ಆದರೂ ಕೂಡ ಭದ್ರ ನಂಬಕ್ಕೆ ಆಗ್ತಾ ಇರಲ್ಲ. ನೀನು ಯಾವಾಗ ತಾಯಿ ಆಗ್ತಿದ್ಯಾ ಅಂದಾಗಿಂದ ನಾನು ನಂಬೇ ಇಲ್ಲ, ನೀನು ಅಷ್ಟು ಸುಳ್ಳು ಹೇಳ್ತೀಯಾ ಅಂತ ಭದ್ರೇಗೌಡ ಹೇಳ್ತಾ ಇರ್ತಾನೆ ವಿದ್ಯನ್ಗೆ. ಆದರೆ ಭದ್ರೇಗೌಡ, ನಿನ್ನ ತಾಯಿ ಆದಾಗಿಂದ ನಾನು ಮುಟ್ಟೇ ಇಲ್ಲ, ಅದು ಹೇಗೆ ನೀನು ಪ್ರೆಗ್ನೆಂಟ್ ಆದೆ, ನಿನ್ನ ಒಂದು ದಿನವೂ ಕೂಡ ಆ ಥರ ಮುಟ್ಟೇ ಇಲ್ವಲ್ಲ ಅಂತ ಅನುಮಾನ ಪಡ್ತಾನೆ. ಇಲ್ಲ ಗೌಡ್ರಿ, ನಿಮಗೆ ಆಗಿರೋದು ನಾನು ಅಂತ, ಸಾಧ್ಯನೇ ಇಲ್ಲ, ನನಗೆ ಬೇಕಾಗಿರೋದು ನನ್ನ ರಕ್ತದ ವಂಶದ ಕುಡಿ, ಬೇರೆ ಯಾರ್ದೋ ಅಲ್ಲ ಅಂತ ವಿದ್ಯನ್ಗೆ ಚುಚ್ಚಿ ಮಾತಾಡ್ತಾನೆ ಭದ್ರೇಗೌಡ. ಅದನ್ನು ಕೇಳಿ ವಿದ್ಯನ್ಗೂ ತುಂಬ ಶಾಕ್ ಆಗುತ್ತೆ, ಏನು ಈ ಥರ ಮಾತಾಡಿಬಿಟ್ರು ಅಂತ. ಮನೆಯಲ್ಲಿ ನೋಡಿದರೆ ನಿಜವಾಗ್ಲೂ ಆಗಿರೋದು ತಾಯಿ ಭದ್ರೇಗೌಡನಿಗೆ ಯಾರಿಗೆ ಅನ್ನೋದನ್ನು ಹೇಗೆ ಪ್ರೂವ್ ಮಾಡ್ತಾಳೆ ವಿದ್ಯಾ ಅಂತ ನೋಡೋಣ. ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.